ಪ್ರಥಮ PUC ಕನ್ನಡ ಪಾಠಪುಸ್ತಕದಲ್ಲಿ ಬಂದಿರುವ ಬಿಟ್ಟ ಸ್ಥಳಗಳನ್ನು ತುಂಬಿಸಿರಿ. ಪ್ರಶ್ನೆಗಳನ್ನು ಹಾಗೂ ಉತ್ತರಗಳನ್ನು ನೀಡಲಾಗಿದೆ. ನಿಮಗೆಲ್ಲರಿಗೂ ಶುಭವಾಗಲಿ. ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಡ್ಯಾಶ್ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ. ಉತ್ತರ ಕಾಕತಾಳ. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ಉತ್ತರ ನರಸಿಂಹಮೂರ್ತಿ. ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಎಲ್ಲಿಗೆ ಹೋದನು? ಉತ್ತರ ಜೋಯಿಸರ ಮನೆಗೆ ಹೋದನು. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂದು ಹೆಸರನ್ನು ಇಟ್ಟವರು? ಉತ್ತರ ಕರಿಸಿದ್ದೇಗೌಡ. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ? ಉತ್ತರ 250 ರೂಪಾಯಿಗಳು. ಗ್ರಾಮದ ಅಧಿದೇವತೆ ಯಾರು? ಉತ್ತರ ನಾಗಮ್ಮ. ಕಣ್ಣುಗಳಲ್ಲಿ ಯಾವ ಸಾಲು ಚಿತ್ರಗಳು ಮೂಡಿಕೊಂಡವು? ಉತ್ತರ ರಾಗಿ ಮುದ್ದೆಯ. ಹೋಟೆಲ್ನಲ್ಲಿ ಕರಿಯ ಯಾವ ಕೆಲಸ ಮಾಡುತ್ತಿದ್ದ? ಉತ್ತರ ಕಸಮುಸುರೆ ತೊಳೆಯುತ್ತಿದ್ದ. ಊರಿನ ನೀರು ಎಲ್ಲಿ ನೆಲೆ ನಿಂತಿತ್ತು? ಉತ್ತರ ಪಾತಾಳದಲ್ಲಿ. ನೀರಿಗಾಗಿ ಕರಿಯ ಏನನ್ನು ತರುತ್ತಿದ್ದ? ಉತ್ತರ ದೊಡ್ಡ ಬಾನಿಯನ್ನು. ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು? ಉತ್ತರ ಸೀಕುಬಾಕು. ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ? ಉತ್ತರ 4000. ರಾಗಿಯಲ್ಲಿನ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ? ಉತ್ತರ ಕಾರ್ಬೋಹೈಡ್ರೇಟ್. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಷ್ಟು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ? ಉತ್ತರ 8. ಜ್ಯೋತಿಷ್ಯದ ಉಗಮವು ಎಲ್ಲಿ ಕಂಡುಬರುತ್ತದೆ? ಉತ್ತರ ಖಗೋಳಶಾಸ್ತ್ರದಲ್ಲಿ. ಜ್ಯೋತಿಷಿಗಳ ಭವಿಷ್ಯವಾಣಿ ಓದಲು ಹೇಗಿರುತ್ತದೆ? ಉತ್ತರ ತಮಾಷೆಯಾಗಿರುತ್ತದೆ. ಜನ ನಿರಾಶೆ ಸಮಸ್ಯೆಗಳಲ್ಲಿದ್ದಾಗ ಯಾರ ಮೊರೆ ಹೋಗುತ್ತಾರೆ? ಉತ್ತರ ಜ್ಯೋತಿಷಿಗಳ. ಜ್ಯೋತಿಷ್ಯ ಮುಗ್ಧ ಜನರನ್ನು ಹೇಗೆ ಶೋಷಿಸುತ್ತದೆ? ಉತ್ತರ ಭಯದಲ್ಲಿರಿಸಿ. ಶೇಂಗಾ ಮಾರುವವನ ದಿನದ ಸಂಪಾದನೆ? ಉತ್ತರ 50 ರಿಂದ 60 ರೂಪಾಯಿ. ಗಾಡಿ ಶಹಬಾದಿಗೆ ಬಂದಾಗ ಸಮಯ? ಉತ್ತರ 12 ಆಗಿತ್ತು. ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರು? ಉತ್ತರ ಅಂಬವ್ವ. ಮಾಸ್ತರರ ಅವಳಿ ಮಕ್ಕಳ ಸಾವು ಹೇಗೆ ಆಯಿತು? ಉತ್ತರ ಲಾರಿಯ ಅಡಿಗೆ ಸಿಲುಕಿ ಆಯಿತು. ಮಾಸ್ತರರಿಗೆ ಇನ್ನೂ ಎಷ್ಟು ವರ್ಷ ಸೇವೆ ಇತ್ತು? ಉತ್ತರ 10 ವರ್ಷ. ಮಾಸ್ತರರು ಮನೆಯ ಮುಂದೆ ಬರೆಸಿ ಹಾಕಿದ ಬೋರ್ಡು? ಉತ್ತರ ಅನಾಥ ಬಾಲಕರ ಆಶ್ರಮ. ನಿರೂಪಕರನ್ನು ರೂಪಿಸಿದ ಶಿಲ್ಪಿ? ಉತ್ತರ ಶಾಸ್ತ್ರಿ ಮಾಸ್ತರರು. ಗೌತಮ ಜನಿಸಿದ್ದು ಎಲ್ಲಿ? ಉತ್ತರ ಲುಂಬಿನಿಯಲ್ಲಿ. ಬುದ್ಧನಿಗೆ ಜ್ಞಾನೋದಯವಾದ ದಿನ? ಉತ್ತರ ವೈಶಾಖ ಪೂರ್ಣಿಮೆ. ಮಾಯಾದೇವಿ ದೇವಾಲಯ ಹೇಗಿತ್ತು? ಉತ್ತರ ಚೌಕಾಕಾರದಲ್ಲಿತ್ತು. ಅಶೋಕನ ಸ್ತಂಭ ಎಲ್ಲಿದೆ? ಮಾಯಾದೇವಿ ದೇವಾಲಯದ ಉತ್ತರ ಭಾಗದಲ್ಲಿದೆ. ಕಪಿಲವಸ್ತುವಿನ ಇಂದಿನ ಹೆಸರು? ಉತ್ತರ ಲಾರ್ಕೋಟ್. ಬಡವರ ವಕೀಲರೆಂದು ಪ್ರಸಿದ್ಧರಾದವರು? ಉತ್ತರ ಕುದ್ಮುಲ್ ರಂಗರಾವ್. ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದವರು? ಉತ್ತರ ಕುದ್ಮುಲ್ ರಂಗರಾವ್. ರಂಗರಾವ್ ಸ್ಥಾಪಿಸಿದ ಸಂಸ್ಥೆಯ ಹೆಸರು? ಉತ್ತರ DCM. ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆ ಸ್ಥಾಪಿಸಿದರು ಎಲ್ಲಿ? ಉತ್ತರ ಶೇಡಿಗುಡ್ಡೆ. ರಂಗರಾವ್ ಕೋರ್ಟ್ ಹಿಲ್ಸ್ನಲ್ಲಿ ಯಾವ ಸಂಘ ಸ್ಥಾಪಿಸಿದರು? ಉತ್ತರ ಆದಿ ದ್ರಾವಿಡ ಸಹಕಾರ ಸಂಘ. ಸರಕಾರ ರಂಗರಾವ್ ಅವರಿಗೆ ನೀಡಿದ ಬಿರುದು? ಉತ್ತರ ರಾವ್ ಸಾಹೇಬ್. ರಕ್ಷಾ ಕರಂಡಕವು ಯಾರ ಕೈಯಿಂದ ಕೆಳಗೆ ಬಿದ್ದಿತು? ಉತ್ತರ ಭರತ. ಭರತನ ತಂದೆಯ ಹೆಸರು? ಉತ್ತರ ದುಷ್ಯಂತ. ಶಕುಂತಲೆಯ ತಾಯಿಯ ಹೆಸರು? ಉತ್ತರ ಮೇನಕೆ. ಯಾರ ಶ್ರೇಯಸ್ಸಿಗಾಗಿ ಶಕುಂತಲೆಯು ಅರಮನೆಗೆ ಬಂದಿದ್ದಾಳೆ? ಉತ್ತರ ಭರತ. ಶಕುಂತಲೆ ಅಂತಃಪುರದಿಂದ ದುಷ್ಯಂತ ಹೊರನಡೆದದ್ದು ಹೇಗೆ? ಉತ್ತರ ನಿಧಾನವಾಗಿ. ಲೇಖಕರು ಸಿಪಾಯಿ ದಂಗೆಯನ್ನು ಏನೆಂದು ಕರೆದಿದ್ದಾರೆ? ಉತ್ತರ ರೈತ ದಂಗೆ. ರೈತರು ತೆರಿಗೆಯನ್ನು ಹೇಗೆ ಪಾವತಿಸಬೇಕಾಯಿತು? ಉತ್ತರ ಹಣದ ರೂಪದಲ್ಲಿ. ಬ್ರಿಟಿಷ್ ಸರಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಹೇಳಿದವರು? ಉತ್ತರ ಗಾಂಧೀಜಿ. ರೈತರ ಬದಲಿಗೆ ಸ್ವಾತಂತ್ರ್ಯವು ಯಾರ ಕೈಗೆ ಸಿಕ್ಕಿತು? ಉತ್ತರ ಬಂಡವಾಳಶಾಹಿಗಳ. ಶ್ರೀಮಂತರ ರೈತರ ಉದಯಕ್ಕೆ ಕಾರಣವಾದುದು? ಉತ್ತರ ಹಸಿರು ಕ್ರಾಂತಿ. ಜಂಕ್ ಹೋಟೆಲ್ಗಳೆಂದು ಹೀಯಾಳಿಸಿದವರು? ಉತ್ತರ ಅಮೆರಿಕನ್ನರು. ಹುಲಿ ಕಾಡಿನಲ್ಲಿ ಯಾರ ಎದುರಿಗೆ ಬಂದಿತ್ತು? ಉತ್ತರ ನಾಪಿತ. ಮಹೇಂದ್ರನು ಯಾರ ಯಜ್ಞವನ್ನು ಕೈಗೊಂಡಿದ್ದನು? ಉತ್ತರ ಪ್ರಾಣಿಗಳ.
ಹುಲಿ ಕನ್ನಡಿಯಲ್ಲಿ ಏನನ್ನು ಕಂಡಿತ್ತು? ಉತ್ತರ, ತನ್ನ ಪ್ರತಿಬಿಂಬ. ಹುಲಿ ನಾಪಿತನಿಗೆ ಏನನ್ನು ನೀಡುತ್ತೇನೆಂದಿತು? ಉತ್ತರ, ಚಿನ್ನ ಆಭರಣ. ನಾಪಿತನು ತನ್ನ ದ್ರವ್ಯದಲ್ಲಿ ವಿಪ್ರನಿಗೆ ಎಷ್ಟು ಕೊಟ್ಟನು? ಉತ್ತರ, ಅರ್ಧ ಭಾಗ. ಹುಲಿಯ ಹಿಂಡನ್ನು ಕಂಡು ಹೆದರಿದ ನಾಪಿತ ಮತ್ತು ವಿಪ್ರರು ಎಲ್ಲಿ ಅಡಗಿಕೊಂಡರು? ಉತ್ತರ, ಮರದ ಮೇಲೆ. ವಿಪ್ರ ಮರದಿಂದ ಎಲ್ಲಿಗೆ ಬಿದ್ದನು? ಉತ್ತರ, ಹುಲಿಗಳ ನಡುವೆ. ನರಿಗೆ ಏಕೆ ಆಶ್ಚರ್ಯ ಉಂಟಾಯಿತು? ಉತ್ತರ, ಓಡಿ ಹೋಗುತ್ತಿರುವ ಹುಲಿಯನ್ನು ಕಂಡು. ಅರಣ್ಯ ಜಂತುಗಳಲ್ಲಿ ಬುದ್ಧಿಶಾಲಿಯಾದ ಪ್ರಾಣಿ ಯಾವುದು? ಉತ್ತರ, ನರಿ. ನರಿ ಯಾರ ಹೊಡೆತಕ್ಕೆ ಪ್ರಾಣ ಬಿಟ್ಟಿತು? ಉತ್ತರ, ನಾಪಿತನ ಕಲ್ಲಿನ ಏಟಿಗೆ.